ಅಂತ ಯಾವುದು ಸುಪ್ರಭಾತ, ಆ ಸಮಯ ಯಾವುದು ಟೈಮ್ ಯಾವುದು ಅಂತ ಕೇಳಿದ್ರೆ ಬೆಳಿಗ್ಗೆ 3 ಗಂಟೆ ಹಿಡ್ಕೊಂಡು 6 ಗಂಟೆ ಒಳಗೆ ಬರುವುದಕ್ಕೆ ಏನಂತ ಕರೀತಾರಂದ್ರೆ ಅದಕ್ಕೆ ಸುಪ್ರಭಾತ ಅಂತ ಕರೀತಾರೆ. ಬೆಳಗಿನ ಜಾವ 3 ಹಿಡ್ಕೊಂಡು 6 ಒಳಗೆ ಬರ್ತಕ್ಕಂಥದ್ದು ಅಂದ್ರೆ ಸೂರ್ಯ ಉದಯ ಆಗುವುದಕ್ಕೆ ಸುಪ್ರಭಾತ ಅಂತ ಕರೀತಾರೆ. ಸೂರ್ಯ ಉದಯ ಆಗುವುದ್ರೊಳಗೆ ಪೂಜೆ ಆಗಬೇಕಂತ. ಯಾಕೆ ಸೂರ್ಯ ಉದಯ ಆಗುವುದ್ರೊಳಗೆ ಆಗಬೇಕು? ಸೂರ್ಯ ಉದಯ ಆಯ್ತು ಅಂದ್ರೆ ಅಲ್ಲಿ ಎಲ್ಲ ಕಾರ್ಯಕ್ರಮಗಳು ಶುರುವಾಗಿ ಬಿಡ್ತಾವ. ನಾವೇನ್ ಮಾಡ್ತಿದ್ದೀವಿ ಮೊದಲೆಲ್ಲ, ಈಗೆಲ್ಲ ಟಿವಿಗಳು ಬಂದು ರೇಡಿಯೋ ಎಲ್ಲ ಬಂದಾಗ್ಬಿಟ್ಟವ. ಭಾಳ ಜನ ರೇಡಿಯೋ ಕೇಳಲ್ಲ, ಆದ್ರೆ ನಾವು ಕೇಳ್ತೀವಿ. ನಮ್ಮಲ್ಲಿ ಒಂದು ಸಣ್ಣ ಒಂದು ಪುಟಾಣಿ ಒಂದು ರೇಡಿಯೋ ಇದೆ. ನಾವೇನ್ ಮಾಡಬೇಕು? ರೇಡಿಯೋ ಹಚ್ಚಬೇಕು, ಧಾರವಾಡ ಸ್ಟೇಷನ್ ಹಚ್ಚಬೇಕು ಅಂತಂದ್ರೆ ಇನ್ನು ಸ್ಟೇಷನ್ಗಳು ಚಾಲು ಆಗೋಕ್ಕಿಂತ ಮೊದಲನೇ ರೇಡಿಯೋ ಹಚ್ಚಿಟ್ಬಿಡ್ಬೇಕು. ಯಾವಾಗ ಧಾರವಾಡ ಸ್ಟೇಷನ್ ನಂಬರ್ ಎಷ್ಟು ಅಂದ್ರೆ 800 ಅದ. ಅದಕ್ಕೆ ಇಟ್ಟು ಕಾಟ ತಿರುಗಿ ಇಟ್ಟು ಬಿಟ್ಟಿವಿ ಅಂತಂದ್ರೆ 6 ಗಂಟೆಗೆ ರೇಡಿಯೋ ಚಾಲು ಆಗ್ತತಿ. ಅದು ಪೈ ಅಂತ ಹೋದ್ರೆ ಚಾಲು ಆಗ್ತದೆ. ಅಕ್ಕತ್ತಿಲ್ಲ ಅಕ್ಕ. ಅವಾಗ ನಮ್ಗೆ ಏನು ಬೇಕಲ್ಲ ಅದ್ರೊಳಗೆ ಒಂದನ ನಂದನ ಭಕ್ತಿ ಗೀತೆಗಳು, ಅವು ಇವು ವಾರ್ತೆ ಪ್ರದೇಶ ಸಮಾಚಾರ ಎಲ್ಲ ಸಿಗ್ತಾವ. ಅಕಸ್ಮಾತ್ ನೀವೇನಾದ್ರೆ ಎಲ್ಲ ಚಾನಲ್ಗಳು ಎಲ್ಲ ರೇಡಿಯೋ ಸ್ಟೇಷನ್ ಚಾಲು ಆದಮೇಲೆ ನೀವೇನಾದ್ರು ರೇಡಿಯೋ ಚಾಲು ಮಾಡಿದ್ರಿ ಅಂದ್ರೆ ನಮಗೆ ಧಾರವಾಡ ಸ್ಟೇಷನ್ ಬೇಕಂದ್ರೆ ಗುಲ್ಬರ್ಗ ಸ್ಟೇಷನ್ ಸಿಗ್ತದೆ, ಗುಲ್ಬರ್ಗ ಬೇಕಂತಂದ್ರೆ ಬೆಂಗಳೂರು ಸ್ಟೇಷನ್ ಸಿಗ್ತದೆ, ಕನ್ನಡ ಬೇಕಂದ್ರೆ ತೆಲುಗು ಸಿಗ್ತದೆ, ತೆಲುಗು ಬೇಕಂದ್ರೆ ತಮಿಳು ಸಿಗ್ತದೆ. ಯಾವ ಸ್ಟೇಷನ್ ಕರೆಕ್ಟಾಗಿ ಸಿಗುದ್ರಿ? ಯಾಕೆ ಸಿಗುದಿಲ್ಲ ಅಂದ್ರೆ ಸಮಯ ಹೊತ್ತಾದ್ಮೇಲೆ ಎಲ್ಲ ಚಾಲು ಆಗ್ತದೆ. ಹೊತ್ತಾದ್ಮೇಲೆ ಏನಾಗ್ತದೆ? ಎಲ್ಲ ಚಾಲು ಆಗ್ತದೆ. ಅದಕ್ಕೆ ಏನ್ ಮಾಡೋದು? ಹೊತ್ತಾಗೋಕ್ಕಿಂತ ಮೊದಲ ಸುಪ್ರಭಾತದಲ್ಲಿ ಎದ್ದು ಪೂಜಿಸಬೇಕು. ಹೊತ್ತಾತು ಅಂತಂದ್ರೆ ಮುಗಿದು ಹೋತು, ಎಲ್ಲ ದೈನಂದಿನ ಕಾರ್ಯಗಳು ಚಾಲು ಆಗುತ್ತೆ. ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು ಅಂತ. ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು. ಊರ ಕೋಳಿ ಕೂಗದ ಮುನ್ನ, ಕಾಡ ನವಿಲು ಒದರದ ಮುನ್ನ ಲಿಂಗವ ಪೂಜಿಸಬೇಕು. ತನ್ನೊಡನೆ ಮಲಗಿದ್ದ ಸತಿಯ ಎಬ್ಬಿಸದೆ ಶಿವಲಿಂಗಕ್ಕೆರೆವ ಸದ್ಭಕ್ತರ ತೋರಿ ಬದುಕಿಸಯ್ಯ ಕೂಡಲ ಸಂಗಮ ದೇವ. ಪಕ್ಕದಲ್ಲಿ ಮಲಗಿರ್ತಕ್ಕಂಥ ಹೆಂಡತಿ ಎಬ್ಬಿಸಲಾರ್ದ, ಇನ್ನೂ ಕೋಳಿ ಕೂಗಿರುವುದಿಲ್ಲ, ನವಿಲು ಒದರುವುದಿಲ್ಲ, ಆಗ ಹೋಗಿ ಲಿಂಗ ಪೂಜಿಸ್ಬೇಕಂತ ಅಂದ್ರೆ ಅದು ಸಾರ್ಥಕ ಆಗ್ತದೆ. ಅದಕ್ಕೆ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವವು ಅಪಮೃತ್ಯು ಕಾಲ ಕರ್ಮಗಳಯ್ಯ. ಅಪಮೃತ್ಯು ಅಂತ ಕರೀತಾರೆ. ಅದು ಅಂದ್ರೆ ಮೃತ್ಯು ಬೇರೆ, ಅಪಮೃತ್ಯು ಬೇರೆ. ಮೃತ್ಯು ಅಂದ್ರೆ ಸಾವು. ಸಾವು ಏನು ಮಾಡ್ತದ? ಹುಟ್ಟು ಸಾವನ್ನು ಕಟ್ಕೊಂಡೇ ಬರ್ತದೆ. ಹೇಳೋದು ನೀವು, ಹುಟ್ಟು ಸಾವು ಒಂದು ನಾಣ್ಯದ 2 ಮುಖ ಇದ್ದಂಗೆ. ಹುಟ್ಟು ಸಾವು ಏನದವ್ರಿಗೆ? ಒಂದು ನಾಣ್ಯದ 2 ಮುಖಗಳಿದ್ದಂಗೆ. ಹುಟ್ಟಿ ಒಂದ್ಮೇಲೆ ಸಾಯ್ಬೇಕು, ಸತ್ಯ ಒಂದ್ಮೇಲೆ ಹುಟ್ಟಬೇಕು. ಹುಟ್ಟು ಸಾವು. ಆದ್ರೆ ಅವರು ಮೃತ್ಯು ಅಂತ ಕರೀಲಿಲ್ಲ. ಅಲ್ಲಿ ಏನಂತ ಕರೀತಾರ ಅಂದ್ರೆ ಅಪಮೃತ್ಯು ಅಂತ ಕರೀತಾರೆ. ಅಪಮೃತ್ಯು ಅಂದ್ರೆ ಯಾವುದು? ಆಯುಷ್ಯ ತೀರಲಾರದ ಬರು ಸಾವಿಗೆ ಅಪಮೃತ್ಯು ಅಂತ ಕರೀತಾರೆ. ಇನ್ನು ಆಯುಷ್ಯ ಐತಿ, ಅದು ಹೆಂಗೆ ಗೊತ್ತಾಗತ್ರಿ ನಿಮ್ಗೆ? ಇನ್ನು ಆಯುಷ್ಯ ಐತಿ ಸಾಕು ಅಂತ ಹೆಂಗೆ ಗೊತ್ತಾಗತ್ರಿ ನಿಮ್ಗೆ? ಹೆಂಗೆ ಗೊತ್ತಾಗತ್ತಿ? ಆಕ್ಸಿಡೆಂಟ್ ಆಗಿ ಸತ್ರು, ನೇಣು ಹಾಕೊಂಡು ಸತ್ರು, ವಿಷ ತಗೊಂಡು ಸತ್ರು, ಹೊಳಿ ಹಾಕಿ ಸತ್ರು, ಬಾವಿ ಹಾಕಿ ಸತ್ರು. ಇದಕ್ಕೆ ಏನಂತ ಕರೀತಾರಂದ್ರೆ ಇದಕ್ಕೆ ಅಪಮೃತ್ಯು ಅಂತ ಕರೀತಾರೆ. ಈ ಅಪಮೃತ್ಯುಗಳು ತಪ್ಪಬೇಕಂದ್ರೆ ಏನು ಮಾಡ್ಬೇಕ್ರಿ ಅಂದ್ರೆ ಸುಪ್ರಭಾತದಲ್ಲಿ ಲಿಂಗ ಪೂಜೆಯನ್ನ ಮಾಡಿಕೊಂಡು ಹೊರಗೆ ಹೋಗಬೇಕು. ತಪ್ಪು ಅಪಮೃತ್ಯು ಕಾಲ ಕರ್ಮಗಳೈತೆ. ಆದ್ರೆ ನಾವೇನ್ ಮಾಡ್ತೀವಿ ಎದ್ದು ಕೂಡಲೇ ಲಿಂಗ ಪೂಜೆ ಮಾಡಂಗಿಲ್ಲ, ಶಿವಯೋಗ ಮಾಡಂಗಿಲ್ಲ. ನಮ್ಮ ಕೆಲಸ ಕಾರ್ಯಗಳಿಗೆ ನಾವು ಹಂಗ ಹೋಗಿಬಿಡ್ತೀವಿ. ಹೋಗುವಾಗ ಏನಾಗ್ತದ್ರಿ ಅಂತ ಕೇಳಿದ್ರೆ ನಮಗೆ ನಮ್ಮ ಸ್ಕೂಟರ್ಗೆ, ನಮ್ಮ ಬೈಕಿಗೆ ಒಂದು ಬೆಕ್ ಅಡ್ಡ ಬಂದುಬಿಡ್ತದೆ. ಬೆಕ್ ಅಡ್ಡ ಬರ್ತದ್ರಿ, ನಿಮ್ಗೆ ಗೊತ್ತಲ್ಲ ಬೆಕ್ ಅಡ್ಡ ಬಂದ್ರೆ ನೀವೇನ್ ಮಾಡ್ತೀರಿ? ಬೆಕ್ ಅಡ್ಡ ಬಂದ್ರೆ ಹಂಗ ಹೋಗಿ ಬಿಡ್ತೀರಿ. ಹೆಂಗ 10 ನಿಮಿಷ ಕುಂತ ಹೋಗ್ತಿರೋ ಏನು? ಹಂಗ ಸೀದಾ ಹೋಗಿ ಬಿಡ್ತಿರೋ? ಅದಕ್ಕೇನಾಗ ಅಂತ ಇಲ್ಲ, ಕುಂತೆ ಹೋಗ್ತಾರೆ. 5-10 ನಿಮಿಷ ಕುಂತೆ ಹೋಗ್ಬೇಕು. ಬೆಕ್ಕ ಅಟ್ಟು ಬಂದು ಬಿಡ್ತದ.
ಇವಾಗ ಅರ್ಜೆಂಟ್ ಐತೆ ಆಫೀಸಿಗೆ ಹೋಗುದು, ಇವೇನು ಮಾಡ್ದ, ಅಯ್ಯೋ ಬೇಕಾಟ್ ಬಂತು ಏನಾಕತ್ತು ಏನೋ, ಬೇಕಾಟ್ ಬಂತು ಏನಾಕತ್ತು ಏನೋ ಅನ್ಕೊಂತ ಏನು ಮಾಡ್ತಾನಂದ್ರೆ ಎದುರುಗಡೆ ಬರ್ತಕ್ಕಂಥ ಬಸ್ಸಿಗೆ ಹೋಗಿ ಸ್ಕೂಟ್ರ್ ಗುದ್ದಿಸ್ಬಿಡ್ತಾನೆ. ಅವಾಗ ಅವೇನಂತಾನಂದ್ರೆ ನಾ ಬರುವಾಗ ಬೇಕಾಟ್ ಬಂತು, ಅದಕ್ಕೆ ನನಗೆ ಆಕ್ಸಿಡೆಂಟ್ ಆಯ್ತು ಅಂತ ಅವ್ನು ತಿಳ್ಕೊತಾನ. ಆದ್ರೆ ಇಲ್ಲಿ ತಿಳ್ಕೊಳ್ಬೇಕು, ಬೆಕ್ಕ ಅಡ್ಡ ಬಂದದ್ದಕ್ಕೆ ಆಕ್ಸಿಡೆಂಟ್ ಆಗಲಿಲ್ಲ, ಬೆಕ್ಕ ಅಡ್ಡ ಬಂದು ಹೋಗಿ ಎಷ್ಟೊತ್ತಾತು, ನೀನು ಸರಿಯಾಗಿ ಗಾಡಿ ಓಡಿಸ್ಲಾರ್ದಕ್ಕೆ ಬೆಕ್ಕನ್ನ ಯಾವಾಗ ತಲೆಯಾಗಿ ಇಟ್ಕೊಂಡು ಹೊಂಟಲ್ಲ ಅದಕ್ಕೆ ನಿನಗೆ ಆಕ್ಸಿಡೆಂಟ್ ಆಯ್ತು. ಅದಕ್ಕೆ ನಿನಗೆ ಬೆಕ್ಕನ ತಲೆ ಇಟ್ಕೊಂಡಿದ್ದಿಲ್ಲ, ಅಕಸ್ಮಾತ್ ಬೆಕ್ಕನ ತಲೆ ಇಟ್ಕೊಳ್ಳಿಲ್ಲ ಅಂದ್ರೆ ಆಕ್ಸಿಡೆಂಟ್ ಆಗಿರ್ತಾನ ಆಗ್ತಿರ್ತಿಲ್ಲ. ನೀವೇ ಅಲ್ಲ, ದೊಡ್ಡ ದೊಡ್ಡ ಸರ್ಕಾರಿ ಕಾರ್ಯಕ್ರಮಗಳಿಗೆ ಹೋಗಿರ್ತಾರೆ, ಸರ್ಕಾರಿ ಕಾರ್ಯಕ್ರಮಗಳಿಗೆ ಹೋಗಿರ್ತಾರೆ, ಹೋಗುವಾಗ ಬೆಕ್ಕ ಅಡ್ಡ ಬಂತಂದ್ರೆ ಏನ್ ಮಾಡ್ತಾರ ಬ್ಯಾಡ ಕಡೆಗೆ ಒಂದು 5 ನಿಮಿಷ ನಿಂತು ತಗೊಂಡ್ಬಿಡ್ತಾರೆ, ಬೆಕ್ಕ ಅಡ್ಡ ಬಂದು ಹೋಗಿ ನಿಂದಿಸ್ಬಿಡ್ತಾರೆ. ಆದ್ರೆ ಅದೇ ಶಿವಯೋಗ ಪೂಜಾ ಮಾಡಿ ಹೋಗಿದ್ವಿ ಅಂದ್ರೆ ನಮ್ಮ ಮನಸ್ಸು ನಿರಾಳ ಇರ್ತಿತ್ತು, ಆರಾಮ ಇರ್ತಿತ್ತು, ನಮ್ಗೆ ಯಾವುದೇ ಆಗಿರ್ತಕ್ಕಂಥ ಅಲ್ಲಿ ತೊಂದರೆ ಅಂತಕ್ಕಂಥದ್ದು ಆಗ್ತಿರ್ಲಿಲ್ಲ. ಯಾವ್ದು ಮಾಡ್ಬೇಕಾಗಿತ್ತಲ್ಲ ಅದನ್ನು ಮಾಡಲಿಲ್ಲ, ಹಾಗ ಹೊರಟು ಹೋದಿವಿ, ನಮಗೆ ತೊಂದರೆ ಅಂತಕ್ಕಂಥದ್ದು ಎದುರಾಯಿತು. ಮನಸ್ಸು ಶಾಂತಿ ಇಲ್ಲ. ಯಾಕ ಮನಸ್ಸು ಶಾಂತಿ ಮಾಡೋ ಕೆಲಸ ಯಾವ್ದು ಮಾಡ್ತದಂದ್ರೆ ಶಿವಯೋಗ ಮನಸ್ಸು ಶಾಂತಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ತದೆ. ಧ್ಯಾನ ಮಾಡೋದ್ರಿಂದ ಮನಸ್ಸು ಶಾಂತ ಆಗ್ತದೆ, ಯಾವಾಗಲೂ ಕಟ 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 ಕುದಿತಿರ್ತದೆ. ಆದ್ರೆ ನಾವೇನ್ ಮಾಡ್ತೀವಿ, ಈ ಮೂಢನಂಬಿಕೆ ಒಳಗೆ ತಲೆ ಒಳಗೆ ಹಾಕೊಂಡು ಸತ್ಯವಾಗಿರ್ತಕ್ಕಂಥದ್ದನ್ನ ಬಿಡ್ತೀವಿ, ಯಾವ್ದು ಅಸತ್ಯ ಐತಲ್ಲ ಅದನ್ನ ನಡೆಸ್ಕೋತ ಹೋಗ್ತೀವಿ. ಯಾವ್ದು ಅಸತ್ಯ ಐತ ಅದು ನಡೆಸ್ತೀವಿ. ಎಲ್ಲರೂ ಹೋಗ್ತಿರ್ತಾರ, ಎಲ್ಲಿ ಹೋಗ್ತಿರ್ತಾರ, ಹೆಣ್ಣು ನೋಡಕ್ ಹೋಗ್ತಿರ್ತಾರ, ಯಾವುದೋ ಒಂದು ಶುಭ ಕಾರ್ಯಕ್ಕೆ ಹೋಗ್ತಿರ್ತಾರ. ಹೋಗುವಾಗ ಏನ್ ಮಾಡ್ತಾರ ಅಂದ್ರೆ ಎದುರುಗಡೆ ತುಂಬಿದ ಕೂಡ ಬರ್ಬೇಕಂತ ಅಂತಾರೆ. ನಿಮ್ಮೂರಾಗ ಅಂತಾರೆ ನಮಗೆ ಎದುರುಗಡೆ ಯಾರು ಏನ್ ಬರ್ಬೇಕು, ತುಂಬಿದ ಕೂಡ ಬರ್ಬೇಕು ಅಂತ. ಖಾಲಿ ಕೂಡ ಬಂದ್ರೆ ಏನಾಗತ್ತೆ, ಕೆಲಸ ಕೇಳ್ತದಿಲ್ಲ. ಮತ್ತೆ ನೀವು ಮೊದಲೇ ಹೇಳ್ಬಿಡ್ಬೇಕು ಅಕ್ಕಪಕ್ಕದವ್ರಿಗೆ, ನಾವು ಹೆಣ್ಣು ನೋಡಕ್ ಹೊಂಟೀವಿ, ನೀವು ಕೊಡ ತಿನ್ಕೊಂಡು ಬರ್ರಿ ಹೊರಗೆ, ಹಂಗ ಖಾಲಿ ಕೊಡ ತರಬೇಡ್ರಿ ಹಂಗ ಹೇಳ್ಬಿಡ್ಬೇಕು ಅವ್ರಿಗೆ. ಅವಾಗ ಅವ್ರು ತಿನ್ಕೊಂಡ್ ಬಂದ್ಬಿಡ್ತಾರೆ ಖಾಲಿ. ಅಂದ್ರೆ ಎಷ್ಟು ಹುಚ್ಚು ಕಲ್ಪನೆ ಐತಿ ನೋಡ್ರಿ ನಮ್ಮಲ್ಲಿ, ಎಷ್ಟು ಹುಚ್ಚು ಕಲ್ಪನೆ ಅದ. ಮನೆಗೆ ಸೊಸಿ ಬರ್ತಾಳ, ಬಂದ ಕೂಡಲೇ ಆಕಿ ಯಾವ ಕಾಲ್ ಒಳಗೆ ಅಂತ ಹೇಳ್ತೀವಿ ನಾವು, ಬಲಗಾಲ ಇಟ್ಟು ಒಳಗೆ ಬಾರುವ, ಬಲಗಾಲ ಒಂದೇ ಇಡ್ತಾಳೆ ಅಂದ್ರೆ ಎಡಗಾಲ ಅಲ್ಲೇ ಇಟ್ಟು ಬರ್ತಾಳೆ. ಬಲಗಾಲ ಒಂದೇ ಒಳಗೆ ಇರ್ತಾಳೆ, ಎಡಗಾಲ ಹೊರಗೆ ಇಟ್ಟು ಬರ್ತಾಳೆ. ಇಲ್ಲ, ಬಲಗಾಲ ಇಟ್ಟ ಮೇಲೆ ಅಂದ್ರೆ ಎಡಗಾಲ ಬರುದಲ್ರಿ, ಬಲಗಾಲ ಇಟ್ಟ ಮೇಲೆ ಅಂದ್ರೆ ಎಡಗಾಲ ಬರುವುದು ಅಲ್ರಿ. ಆಕಿ ಗಂಡನ ಮನೆ ತವ್ರ ಮನೆಯಿಂದ ಗಂಡನ ಮನೆಗೆ ಬರುವಾಗ ಅವ್ರ ಮನೆಯಾಗ ಅವ್ರು ಏನಾದ್ರು ತಲೆಯಾಗ ಪ್ರಿಪೇರ್ ಮಾಡಿ ಹೋಗಿ 3 ತಿಂಗಳದಾಗ 3 ಪಾರ್ಟಿಷನ್ ಮಾಡಿಬಿಡುವ ಅಂತ ಅಕಸ್ಮಾತ್ ಆಕೆ ಏನಾದ್ರು ಹೇಳಿಕೊಟ್ಟಿದ್ಲ ಅಂದ್ರೆ ಬಂದ ಮ್ಯಾಗ ಬಲಗಾಲ ಇಟ್ಟರೆ ಎಡಗಾಲ ಇಟ್ಟರೆ ಏನಾದ್ರು ಪರಿವಾರ ಏನಾದ್ರು ವ್ಯತ್ಯಾಸ ಆಗೋದೈತನು ಇಲ್ಲ, ಆಗಂಗಿಲ್ಲ. ಅದಕ್ಕೆ ಇಂಥವನ್ನೆಲ್ಲ ತಲೆಯಾಗ ತಿಳ್ಕೊಂಡಿದೀವಿ ನಾವು. ಏನ್ ಮಾಡಿವಿ, ಇಂಥವೆಲ್ಲ ತಲೆಯಾಗ ತಿಳ್ಕೊಂಡಿದೀವಿ. ಯಾಕೆ ತಲೆಯಾಗ ತಿಳ್ಕೊಂಡಿದೀವಿ ಅಂತಂದ್ರೆ ನಮ್ಮ ಮನಸ್ಸ ಶಾಂತಿ ಇಲ್ಲ. ಅದಕ್ಕೆ ಅವರಂತಾರ, ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನ್ನೆಂದರೆ ತಪ್ಪುವವು ಅಪಮೃತ್ಯು ಕಾಲಕರ್ಮಗಳಯ್ಯ. ಈ ಕಾಲಕರ್ಮಗಳು ಓಡಿಸ್ಬೇಕು. ಇವನ್ನ ಮೂಢನಂಬಿಕೆನ ಇಟ್ಕೊಂಡ್ರೆ ಓಡೋದಿಲ್ಲ. ಇವು ಕಾಲಕರ್ಮಗಳು ಹೆಂಗೆ ಓಡೋಗ್ತಾವಂತಂದ್ರೆ ಹಿಂಗೆ ಪೂಜಾ ಮಾಡೋದ್ರಿಂದ, ಹಿಂಗೆ ಧ್ಯಾನ ಮಾಡೋದ್ರಿಂದ ಕಾಲಕರ್ಮಗಳು ಓಡಿ ಹೋಗ್ತವೆ.